ಪ್ರಮುಖವಾಗಿ ನಾಡಿನ ಒಳಿತಿಗಾಗಿ ಅಥವಾ ತಮ್ಮ ಗ್ರಾಮಗಳಲ್ಲಿ ಉತ್ತಮ ಮಳೆಯಾಗಬೇಕು, ಬೆಳೆ ಬರಬೇಕು, ಪ್ರಕೃತಿ ತುಂಬಾ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ಆಗಿಂದಾಗ ಆಗ್ತಾನೆ ಇರುತ್ತೆ. ಅದೇ ರೀತಿ ಕಾಫಿ ನಾಡಿನಲ್ಲೂ ಕೂಡ ಮಹಿಳೆಯರು ಇದೇ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ದಾರೆ. ಈ ಪೂಜೆಯ ವಿಶೇಷತೆ ಏನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಂಸ್ಕೃತಿಗಳೇ ಹಾಗೆ ವಿಶೇಷ ಮತ್ತು ವಿಭಿನ್ನ. ಇಲ್ಲಿರುವ ಆಚರಣೆಗಳು ಹಾಗೂ ಸಂಪ್ರದಾಯಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ಅಂತಹ ವಿಶೇಷ ಘಟನೆ ಸದ್ಯ ಚಿಕ್ಕಮಗಳೂರಲ್ಲಿ ನಡೆದಿದೆ. ಹೌದು, ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಇರುವ ತೆಗೂರು ಗ್ರಾಮದಲ್ಲಿ ಊರಿನ ಜಾನುವಾರುಗಳ ಒಳಿತಿಗಾಗಿ ಹಾಗೂ ಊರಿನ ಶ್ರೇಯೋಭಿವೃದ್ಧಿಗಾಗಿ ತಿಂಗಳು ಮಾಮನ ಪೂಜೆ ಅದ್ಧೂರಿಯಾಗಿ ನಡೆಸಿದ್ದಾರೆ. ಹೌದು, ಕಳೆದ 9 ದಿನಗಳಿಂದಲೂ ಊರಿನ ಹೆಂಗಸರೆಲ್ಲ ಊರಿನ ದೇವಾಲಯದ ಮುಂದೆ ಒಟ್ಟಿಗೆ ಸೇರಿ ಸಂಜೆಯ ಹೊತ್ತಿಗೆ ಊರಿನ ದೇವಾಲಯದ ಮುಂದೆ ತಿಂಗಳು ಮಾಮನ ರಂಗೋಲಿ ಬಿಡಿಸಿ ರಂಗೋಲಿಯ ಮುಂಭಾಗಕ್ಕೆ ದೀಪವನ್ನು ಹಚ್ಚಿ ಗ್ರಾಮೀಣ ಜಾನಪದ ಗೀತೆಗಳನ್ನು ಹಾಡುತ್ತಾ ತಿಂಗಳು ಮಾಮನಿಗೆ ಪೂಜೆ ಸಲ್ಲಿಸಿ ಊರಿನ ಜಾನುವಾರುಗಳನ್ನ ರಕ್ಷಿಸು ಎಂದು ಪೂಜೆ ಮಾಡ್ತಾರೆ. ಗ್ರಾಮಸ್ಥರೆಲ್ಲೂ ಸೇರಿ ಸುಮಾರು ವರ್ಷಗಳಿಂದ ತಿಂಗಳು ಮಾಮನ ಪೂಜೆಯನ್ನು 9 ದಿನಗಳ ಕಾಲ ರಂಗೋಲಿಯನ್ನು ಬಿಟ್ಟು ಇಡೀ ಗ್ರಾಮದ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಸೇರಿಕೊಂಡು ಆ ದಿನ ಒಂದು ವಿಶೇಷವಾಗಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಗ್ರಾಮದಲ್ಲಿ ಹಿಂದಿನಿಂದಲೂ ಕೂಡ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಪೂಜೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇದರಿಂದ ನಮ್ಮ ಗ್ರಾಮಕ್ಕೆ ತುಂಬ ಒಳ್ಳೆಯದಾಗ್ತಿದೆ. ಜಾನುವಾರುಗಳು ಕೂಡ ಯಾವುದೇ ರೋಗ ರುಜಿನ ಬರದೇ ಇರೋ ರೀತಿ ಆ ದೇವರು ನಮ್ಮನ್ನು ಕಾಪಾಡ್ತೇನೆ. ಇನ್ನು ತಿಂಗಳು ಮಾಮನ ಪೂಜೆಯ ವಿಶೇಷ ಅಂದ್ರೆ ಮಕ್ಕಳ ಮದುವೆ ಕೂಡ ನಡೆಯುತ್ತೆ. ಸಮೃದ್ಧ ಮಳೆಗಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಊರಿನ ಸಣ್ಣ ಮಕ್ಕಳಿಗೆ ಮದುವೆ ಮಾಡುವ ಸಂಪ್ರದಾಯವನ್ನ ನಡೆಸಿಕೊಂಡು ಬಂದಿದ್ದಾರೆ. ಇದರಿಂದ ಇಡೀ ಗ್ರಾಮಕ್ಕೆ ಸಮೃದ್ಧ ಮಳೆಯಾಗಿ ಊರು ಕೇರಿ ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಎಲ್ಲವೂ ಚೆನ್ನಾಗೇ ಇರುತ್ತದೆ ಎಂಬ ನಂಬಿಕೆ ಇದೆ. ಒಟ್ನಲ್ಲಿ ಎಷ್ಟೇ ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳು ಬಂದರೂ ಕೂಡ ನಮ್ಮ ಗ್ರಾಮೀಣ ಆಚರಣೆಗಳು ಇಂದಿಗೂ ಜೀವಂತ ಆಗಿರುವುದೇ ನಮ್ಮ ಸೌಭಾಗ್ಯ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.